ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಿದ್ದಂತಹ ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳಬಹುದು. ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಯಾರಿಗೆ ಬರ್ತಾ ಇತ್ತೋ ಅದರಲ್ಲಿ ಕೆಲವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಯಾರಿಗೆ ಅಮೌಂಟ್ ಬರೋದಿಲ್ಲ, ಏನಿದು ಹೊಸ ರೂಲ್ಸ್ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿ ಅಮೌಂಟು ಮೇ 4ನೇ ತಾರೀಕುವರೆಗೂ ಬಂತು. ಅದಾದಮೇಲೆ 2 ತಿಂಗಳ ಹಣ ಪೆಂಡಿಂಗ್ ಇತ್ತು. ಕೆಲವರಿಗೆ 10ನೇ ಕಂತಿನ ಹಣ ಕೂಡ ಬಂದಿಲ್ಲ. ಇತ್ತೀಚೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇವಲ ಇನ್ನು 8-10 ದಿನಗಳಲ್ಲಿ ಎಲ್ಲ ಹಣ ಕೂಡ ನಾವು ಜಮೆ ಮಾಡ್ತೀವಿ, ಅಂದರೆ ಬಾಕಿ ಇರುವಂಥ 11 ಮತ್ತು 12 ಕಂತಿನ ಹಣ ಜಮೆ ಮಾಡ್ತೀವಿ. ಜೊತೆಗೆ ಇದು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಜಾರಿಗೆ ತಂದಂತಹ ಯೋಜನೆ ಆಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ. ಈಗಾಗಲೇ DBT ಎಲ್ಲ ಪುಷ್ ಆಗಿದೆ. ಇನ್ನು 8ರಿಂದ 10 ದಿನಗಳಲ್ಲಿ ನಿಮ್ಮ 2 ಕಂತಿನ ಹಣ ಅಂದರೆ ಜೂನ್ ಮತ್ತು ಜುಲೈ ಕಂತಿನ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು. ಆದರೆ ಈ ಸಮಯದಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಅಂದರೆ ಇನ್ನು ಮುಂದೆ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಾಗ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆದರೆ ಕೆಲವು ಮಹಿಳೆಯರು ಎಲಿಜಿಬಲ್ ಇಲ್ಲದೇ ಇದ್ದರೂ ಕೂಡ ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ರು. ಸರ್ಕಾರ ಈ ಯೋಜನೆನ ಜಾರಿಗೆ ತರಬೇಕಾದ್ರೆ ಮಹಿಳೆಯರು ಯಾರು ಟ್ಯಾಕ್ಸ್ ಪೇ ಮಾಡ್ತಾರೋ ಅಂಥವರು ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಎಲಿಜಿಬಲ್ ಇಲ್ಲ ಅಂತ ತಿಳಿಸಿದರು. ಆದರೆ ಭಾಳಷ್ಟು ಮಹಿಳೆಯರು ತಾವು ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ 2,000 ಹಣನ ಪಡ್ಕೊತಾ ಇದ್ರು. ಇದ್ರ ಜೊತೆಗೆ ಈಗ BPL ರೇಷನ್ ಕಾರ್ಡ್ ಯಾರ್ದು ಡಿಲೀಟ್ ಆಗಿದೆಯೋ ಆಹಾರ ಇಲಾಖೆ ಒಂದಷ್ಟು ಸಮೀಕ್ಷೆಗಳನ್ನ ನಡೆಸಿ ಎಲಿಜಿಬಲ್ ಇಲ್ಲದೇ ಇರೋ ರೇಷನ್ ಕಾರ್ಡ್ಗಳನ್ನೆಲ್ಲ ಡಿಲೀಟ್ ಮಾಡ್ತಿದೆ. ಅಂತಹ ಮಹಿಳೆಯರ ಲಿಸ್ಟಲ್ಲಿ ನೀವೇನಾದರೂ ಇದ್ದು ಮತ್ತು ಟ್ಯಾಕ್ಸ್ ಪೇ ಮಾಡೋ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇದು ಅಧಿಕೃತವಾದ ಮಾಹಿತಿಯಾಗಿದೆ. ಸೊ ವೆಯ್ಟ್ ಮಾಡಿ. ಹಣ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ದೇನಾದರೂ ಟ್ಯಾಕ್ಸ್ ಪೇಮೆಂಟ್ ಆಗಿ ರಿಜೆಕ್ಟ್ ಆಗಿದೆಯಾ ಅನ್ನೋದು. ಇದಿಷ್ಟು ಗೃಹಲಕ್ಷ್ಮಿ ಹಣ ಯಾರಿಗೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನೊಂದು ವಿಚಾರ ಕೂಡ ಹರಿದಾಡ್ತಾ ಇತ್ತು, ಗೃಹಲಕ್ಷ್ಮಿ ಆಗಿರಬಹುದು ಇನ್ನಿತರೆ ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾರೆ, ಇದು ಅಲ್ಪ ಕಾಲಕ್ಕೆ ಮಾತ್ರ ಅಂತ. ಸೊ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಸೇರಿ ಇನ್ನಿತರ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಾವು ಕ್ಯಾನ್ಸಲ್ ಮಾಡೋದಿಲ್ಲ, ಎಲ್ಲ ಕೂಡ ಕಂಟಿನ್ಯೂ ಆಗುತ್ತೆ. ನಾವು ಅಧಿಕಾರಾವಧಿ 5 ವರ್ಷ ಕೂಡ ಇದು ಕಂಟಿನ್ಯೂ ಮಾಡ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಸರ್ ಕೂಡ ಅಧಿಕೃತವಾಗಿ ಹೇಳಿದ್ದಾರೆ, ನಾವು ಗ್ಯಾರಂಟಿ ಯೋಜನೆಗಳನ್ನ ಯಾವುದಕ್ಕೆ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ. ಸೊ ಈ 2 ಪ್ರಶ್ನೆಗಳಿಗೆ ಇವತ್ತು ಆನ್ಸರ್ ಸಿಕ್ಕಿರಬಹುದು ಅನ್ಕೊಂತೀನಿ. ಯಾರು ಟ್ಯಾಕ್ಸ್ ಪೇ ಮಾಡ್ತಾರೆ, ಜೊತೆಗೆ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು ಮುಂದೆ ಕೂಡ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.